ಯಾವುದೇ ಕಾಳು ಸಾಂಬಾರಾಗ್ಲಿ ಮಸಾಲೆ ಹಾಕಿ ಮಾಡಿದ್ರೇನೆ ಅದ್ರ ರುಚಿ ಹೆಚ್ಚು. ಹಂಗಂತ ತುಂಬಾ ಮಸಾಲೆ ಹಾಕ್ಬಿಟ್ರು ಸಹ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ. ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂತ ಮೊಳಕೆ ಹುರುಳಿ ಕಾಳು ಸಾಂಬಾರ್ನ ನಾನಾದ್ರೆ ಈ ರೀತಿ ಮಾಡ್ತೀನಿ. ಸ್ಟವ್ ಮೇಲೆ ಬಾಣ್ಲಿನ ಇಟ್ಕೊಂಡು ಎಣ್ಣೆ, ಒಂದ್ ದೊಡ್ಡ ಈರುಳ್ಳಿ, ಒಂದ್ ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಮಾತ್ರ ಶುಂಠಿ, ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದ್ ಟೊಮೆಟೊನ ಸಹ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಕೊನೆಯಲ್ಲಿ ಒಂದ್ ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸಿ ಈ ಮಸಾಲೆ ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕೊಂಡು ಒಂದ್ 1/4 ಕಪ್ ಅಷ್ಟು ಹಸಿಕಾಯಿ, ಇನ್ನ ಸಾಂಬಾರ್ ರುಚಿ ಎಲ್ಲ ನಾವು ಹಾಕೋ ಸಾಂಬಾರ್ ಪೌಡರ್ ಅಲ್ಲೇ ಇರುತ್ತಲ್ವಾ. ಈ ಸಾಂಬಾರ್ ಪೌಡರ್ ನ ಮಹಾರಾಷ್ಟ್ರ ಈಸಿ ರೆಸಿಪೀಸ್ ಕಡೆಯಿಂದ ಕಳಿಸಿ ಕೊಟ್ಟಿದ್ದಾರೆ. ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲದೆ ಇರುವಂತ ಪ್ಯೂರ್ ಹೋಮ್ ಮೇಡ್ ಸಾಂಬಾರ್ ಮಸಾಲಾನ ಹುಡುಕ್ತಾ ಇದ್ರೆ ದಿ ಬೆಸ್ಟ್ ಸಾಂಬಾರ್ ಮಸಾಲಾ ಅಂತಾನೆ ಹೇಳ್ತೀನಿ. ಬೇಕಾದವರು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕೊನೆಯಲ್ಲಿ ಕೊತ್ತಂಬರಿ, ಸ್ವಲ್ಪ ಹುರುಳಿ ಕಾಳನ್ನ ಸಹ ಹಾಕಿ ಚೆನ್ನಾಗಿ ರುಬ್ಕೊಂಡು ಕುಕ್ಕರ್ಗೆ ಮೊಳಕೆ ಹುರುಳಿ ಕಾಳು, ಆಲೂಗಡ್ಡೆ, ಮಸಾಲೆ, ಬೇಕಾಗಿರೋಷ್ಟು ನೀರು, ಸ್ವಲ್ಪ ಕರಿಬೇವು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಒಂದ್ 3 ವಿಷಲ್ ಕೂಗಿಸ್ಕೋಬೇಕು. ಕೊನೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಕೊಟ್ರೆ ಸಕ್ಕ ಟೇಸ್ಟಿ ಆಗಿರೋ ಅಂತ ಮೊಳಕೆ ಹುರುಳಿ ಕಾಳು ಸಾಂಬಾರ್ ರೆಡಿ. ಇಷ್ಟ ಆಯ್ತಾ? ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ.